ನಮಸ್ಕಾರ. ನಿಮ್ಮ ಹಳ್ಳಿ ಫೇಸ್ಬುಕ್ ಫಾಲೋ ಮಾಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ. ಇಂದು ಒಂದು ಹೊಸ ವಿಷಯ ನಿಮಗೆ ಈ ಹಸು ತೋರಿಸಿ ಮಾತಾಡೋಣ ಅಂತ ಬಂದಿದ್ದೀನಿ. ಈ ಸುಭಾಷ್ ಪಾಳೇಕರ್ ಕೃಷಿ ಮಾಡ್ತಾ ಇರೋರಿಗೆ ಒಂದು ಯಾರ್ಯಾರು ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ ನಮ್ಮ ನಾಟಿ ಹಸುವಿನ ಪ್ರಾಮುಖ್ಯತೆ ಏನು ಮತ್ತು ಇದರಿಂದ ಆಗುವಂಥ ಉಪಯುಕ್ತಗಳು ಏನು ಅಂತ. ಸಾಮಾನ್ಯವಾಗಿ ಈ ಸುಭಾಷ್ ಪಾಳೇಕರ್ ಕೃಷಿ ಮಾಡ್ತಾ ಇರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಯಾರ್ಯಾರು ಇನ್ನೂ ಈ ಸುಭಾಷ್ ಪಾಳೇಕರ್ ಕೃಷಿ ಏನು ಅಂತ ಅರ್ಥ ಆಗಲ್ದೇ ಇರೋರಿಗೆ ಈ ನಾಟಿ ಹಸುವಿನ ಕೆಲವು ಪ್ರಾಮುಖ್ಯತೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಸುಭಾಷ್ ಪಾಳೇಕರ್ ಅವರೇ ನೋಡಿ, ಈ ಬುಕ್ಕು ಸಾಮಾನ್ಯವಾಗಿ ಎಲ್ಲರೂ ತಾವು ಈಗ ಇತ್ತೀಚಿನ ದಿನಗಳಲ್ಲಿ ಸುಭಾಷ್ ಪಾಳೇಕರ್ ಅವರು ಬರೆದಿರುವಂಥ ಈ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ಕು ಇದು. ಸೊ ಈ ಬುಕ್ನಲ್ಲಿ ಒಂದು ನಾಟಿ ಹಸು ದಿನಕ್ಕೆ ಎಷ್ಟು ಸಗಣಿ ಹಾಕುತ್ತೆ, ಮತ್ತು 1 ಎಕರೆ ಜಮೀನಿಗೆ ಎಷ್ಟು ಸಗಣಿ ಬೇಕಾಗುತ್ತೆ, ಮತ್ತು 30 ಎಕರೆ ಹಿಂಗೆ ಮೇಂಟೈನ್ ಮಾಡ್ಬೋದು ಅನ್ನೋದನ್ನ ಒಂದು ಸಾಮಾನ್ಯವಾಗಿ ಒಂದು ಪುಟದಲ್ಲಿ ಬರೆದಿದ್ದಾರೆ. ಸೊ ಇದು ಇವ್ರು ಏನು ಹೇಳ್ತಾರೆ ಅಂದರೆ, ಪಾಳೇಕರ್ ಅವರು, ನಿಮ್ಮ ಹತ್ರ ನಾಟಿ ಹಸು ಇಲ್ಲ ಅಂದರೆ ಈಗ ಎಲ್ಲ ಸಾಮಾನ್ಯವಾಗಿ ಎಚ್ ಎಫ್ ಹಸು ಸಾಕೊಂಡಿದ್ದಾರೆ. ಕೆಲವರು ಕ್ವಶನ್ ಕೇಳ್ತಾ ಇರ್ತಾರೆ, ಸರ್ ಎಚ್ ಎಫ್ ಹಸು ಸಗಣಿನ ಹಾಕ್ಬೋದಾ ಅಂತ ಕೇಳ್ತಾ ಇರ್ತಾರೆ. ದಯವಿಟ್ಟು ಬೇಡಿ. ಇಲ್ಲಿ ಸುಭಾಷ್ ಪಾಳೇಕರ್ ಅವರೇ ಹೇಳಿದ್ದಾರೆ, ನಮಗೆ ನೀವು ಕಳ್ತನನಾರ ಮಾಡಿ, ಇಲ್ಲಾಂದರೆ ಮಾವಿನ ಮನೆಯನ್ನಾರಿ ಹೆಣ್ಕೊಟ್ಟು ಮಾವಿನ ಮನೆಯಲ್ಲಾದರೂ ಕಳ್ತನ ಮಾಡಿ, ಒಟ್ಲಲ್ಲಿ ನಮಗೆ ನಮ್ಮ ನಾಟಿ ಹಸು ಬೇಕೇ ಬೇಕು, ನಮ್ಮ ದೇಸಿ ನಾಟಿ ಹಸುಗಳು ಬೇಕೇ ಬೇಕು ಅಂತ ಇಲ್ಲಿ ಕಡ್ಡಾಯವಾಗಿ ಬರೆದಿದ್ದಾರೆ. ಬೇಕಾದರೆ ನಾನೇ ಓದಿ ಹೇಳ್ತೀನಿ. ಸೊ ನೋಡ್ಬೋದು ಇಲ್ಲಿ ಹೇಳಿದ್ದಾರೆ, ಆದರೆ ಒಂದು ದೇಸಿ ಆಕಳನ್ನು ಸಾಕಿ, ಇಲ್ಲದಿದ್ದರೆ ಕೊಂಡುಕೊಳ್ಳಿ, ದುಡ್ಡು ಇಲ್ಲದಿದ್ದರೆ ಮಾವನ ಮನೆಯಿಂದ ಕಳ್ಳತನ ಮಾಡಿ ತನ್ನಿ, ಏನಾದರೂ ಮಾಡಿ, ನಮಗೆ ದೇಸಿ ಆಕಳು ಬೇಕೇ ಬೇಕು. ಮನೆಯಲ್ಲಿ ಜರ್ಸಿ, ಹೋಲ್ಸೇನ್ ಅಥವಾ ಹೈಬ್ರಿಡ್ ಆಕಳಿದ್ದರೆ ಅದನ್ನು ತತ್ವರಿತವಾಗಿ ಮಾರಾಟ ಮಾಡಿ ಅಥವಾ ಯಾರಿಗಾದರೂ ದಾನ ಮಾಡಿ. ಇಷ್ಟು ಕಡ್ಡಾಯವಾಗಿ ಹೇಳಿದ್ದಾರೆ. ಇವ್ರಿಗೆ ಹೇಳಿದ್ದಾರೆ ಅಂದ್ಬಿಟ್ಟು ಇವ್ರ ಹತ್ರ ಕೋಟಿಗಟ್ಟಲೆ ಹಣ ಇದೆ, ಇವರು ಸಾಹುಕಾರರು ಅಂತನೆಲ್ಲ. ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು 2016ರಲ್ಲಿ ನಮ್ಮ ಅವತ್ತಿನ ಯಾರಿದ್ರು ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಇವ್ರಿಗೆ ಸುಮ್ಮನೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿಲ್ಲ. ಯಾರಾದರೂ ನಮ್ಮ ಭಾರತದಲ್ಲಿ ಏನೂ ಆಕಾಂಕ್ಷಣೆ ಪಡ್ದೇ ನಮ್ಮ ಸೋಷಿಯಲ್ ವರ್ಕ್ ಪ್ರಾಮಾಣಿಕವಾಗಿ ಮಾಡಿರೋರಿಗೆ ಪದ್ಮಶ್ರೀ ಪ್ರಶಸ್ತಿನ ಕೊಡ್ತಾರೆ. ಸೊ ಆ ದಿಟ್ಟಿನಲ್ಲಿ ಇವರು ವರ್ಕ್ ಮಾಡಿರೋದು. ಸೊ ಹೇಳಿದ್ದಾರೆ, ಇನ್ನಾದರೂ ಜನ ಎಚ್ಚೆತ್ಕೊಳ್ಳಿ, ನಮ್ಮ ನಾಟಿ ಹಸುಗಳ ಸಂಖ್ಯೆಗಳನ್ನು ಸಾಕೊಂಡಿದೆ ಆದರೆ ಖಂಡಿತ ನಮ್ಮ ಭೂಮಿ ಅದ್ಭುತವಾಗುತ್ತೆ. ಮತ್ತು ನಿಮ್ಮ ತೋಟಕ್ಕೂ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳು ಆಗಲಿ, ರಾಸಾಯನಿಕ ಗೊಬ್ಬರಗಳಾಗಲಿ ತರುವಂಥ ಅವಶ್ಯಕತೆ ಇಲ್ಲ. ನಮ್ಮ ದೇಸಿ ನಾಟಿ ಹಸುಗಳಲ್ಲಿ ಆ ತಾಕತ್ತು ಇದೆ. ಮತ್ತು ನಾವು ಈ ಜೀವಾಮೃತ ಉಪಯೋಗಿಸ್ಕೊಳ್ಳೋಕ್ಕೆ ಈ ನಾಟಿ ಹಸುಗಳನ್ನು ಸಾಕಬೇಕಾದ್ರೆ, ಮತ್ತು ಇದರಿಂದ ನಮಗೆ ಹಾಲು, ಮೊಸರು, ಬೆಣ್ಣೆ, ಮನೆಗೆ ಬೇಕಾಗಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಈ ನಾಟಿ ಹಸುಗಳ ಪ್ರಾಮುಖ್ಯತೆಯನ್ನು ತಿಳಿಸ್ಕೋಬೇಕು. ಮತ್ತು ಮಕ್ಕಳುಗಳು ಕೂಡ ಇದ್ರ ಜೊತೆ ಆಟ ಆಡೋದ್ರಿಂದ ಮಕ್ಕಳುಗಳಿಗೂ ಇದ್ರ ಭಾವನೆಗಳು ಅರ್ಥ ಆಗುತ್ತೆ. ಮತ್ತು ಮಕ್ಕಳುಗಳಿಗೂ ಇದನ್ನು ತಿಳಿಸ್ತಾ ಹೋಗ್ಬೇಕು. ಬರೀ ನೀವು ಏನು ಹೇಳಲಿಲ್ಲ ಅಂದರೆ ಮಕ್ಕಳುಗಳು ಹೈಟ್ಯಾಕ್ ಸ್ಕೂಲ್ಗೆ ಓದಿಸ್ಬೇಕಾದ್ರೆ ಮಕ್ಕಳುಗಳಿಗೂ ಇಲ್ಲಿ ನೀವು ಮನೆಯಲ್ಲಿ ತಂದೆ ತಾಯಿಗಳು ಒಂದು ಟೈಮ್ನಲ್ಲಿ ನಾಟಿ ಹಸುಗಳ ಬಗ್ಗೆನೂ ತಿಳಿಸ್ಬೇಕಾಗಿದೆ, ಮತ್ತು ಕೃಷಿ ವಲಯದ ಬಗ್ಗೆನೂ ತಿಳಿಸ್ಬೇಕಾಗಿದೆ. ಸೊ ಈಗಾಗಲೇ ಹೇಳ್ದಂಗೆ ಒಂದು ನಾಟಿ ಹಸು ಮನೆಗೆ ಕಡ್ಡಾಯವಾಗಿ ಬೇಕು ಅಂತ ಸುಭಾಷ್ ಪಾಳೇಕರ್ ಅವರೇ ಹೇಳ್ತಾ ಇರೋದು. ಸೊ ಈ ಸುಭಾಷ್ ಪಾಳೇಕರ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವರು ಎಲ್ಲೋರು ಮತ್ತು ಇವ್ರ ಹಿನ್ನೆಲೆ ಏನು ನೆಕ್ಸ್ಟಿನ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇವರ ಕಾರ್ಯವೈಖರಿ ಸುಮಾರು ಎಷ್ಟು ವರ್ಷದಿಂದ ಈ ವೈಖರಿಗಳಿದೆ, ಮತ್ತು ಇವರು ಎಲ್ಲೆಲ್ಲಿ ಸಂಶೋಧನೆ ಮಾಡಿದ್ರು, ಎಷ್ಟು ವರ್ಷದಿಂದ ಸಂಶೋಧನೆ ಮಾಡ್ಕೊಂಡ್ಬಂದಿದ್ದಾರೆ, ಯಾಕೆ ದೇಸಿ ನಾಟಿ ಹಸುಗಳು ಬೇಕಾಗುತ್ತದೆ, ಇದರಿಂದ ಇಷ್ಟೊಂದು ಪ್ರೂಫ್ ಸಮೇತ ಹೇಳಿದ್ರು ಕೂಡ ಯಾಕೆ ಸಾರ್ವಜನಿಕರು ಇನ್ನೊಂದು ನಾಟಿ ಹಸುಗಳನ್ನ ಸಾಕೋಕ್ಕೆ ಹಿಂದೆ ಮುಂದೆ ಯತ್ನೆ ಮಾಡ್ತಾ ಇದ್ದಾರೆ. ಸೊ ಇದು ಯಾಕೆ ನಮ್ಮ ಪೂರ್ವಜರೆಲ್ಲ ಹೆಂಗಿದ್ರು, ನಮ್ಮ ಹಿಂದಿನ ಪರಂಪರೆ ಹೆಂಗಿತ್ತು, ಯಾಕೆ ಇದನ್ನು ಅಳವಡಿಸ್ಕೊಳ್ಬಾರ್ದು ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆಯಾಗಿದೆ. ಸಾಮಾನ್ಯವಾಗಿ ಇವತ್ತಿನ ಯುವಕರುಗಳಿಗೆ ಮನೆಯಲ್ಲಿ ಹಿರಿಯರಾದಂಥ ಒಂದು ಅವಕಾಶಗಳು ಮಾಡಿಕೊಟ್ರೆ ಖಂಡಿತ ಅವರು ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡೋದ್ರಲ್ಲಿ ಎಡದೋಡಿಲ್ಲ. ಸೊ ಈ ವ್ಯವಸ್ಥೆನ ಒಂದು ಸರಿ ಮಾಡಬೇಕಂದ್ರೆ ಇವತ್ತಿನ ಯುವ ಪೀಳಿಗೆ ಅಂದರೆ ರೈತ ವರ್ಗ, ಹಳ್ಳಿನ ವರ್ಗದಲ್ಲಿ ಇರುವಂಥ ಜಮೀನು 1 ಎಕರೆ 2 ಎಕರೆ 3 ಎಕರೆ ಇರುವಂಥವ್ರು ಒಂದು 5 ಕುಂಟೆ 10 ಕುಂಟೆ ಈ ರೀತಿ ಈ ಸುಭಾಷ್ ಪಾಳೇಕರ್ ಕೃಷಿನ ಅಳವಡಿಸ್ಕೊಂಡು ನೀವು ಅದರಲ್ಲಿ ಏನಾದರೂ ಒಂದು ರಿಸಲ್ಟನ್ನು ಅವರು ಹೇಳಿರುವಂಥ ಕೆಲವು ಈ ಬುಕ್ಕನ್ನು ಓದಿ. ಫಸ್ಟ್ ಆಫ್ ಆಲು ಈ ಬುಕ್ಕನ್ನು ಚೆನ್ನಾಗಿ ಸ್ಟಡಿ ಮಾಡಿ. ನೀವು ಸ್ಟಡಿ ಮಾಡ್ತಾ ಯಾರಾದರೂ ಈ ಸುಭಾಷ್ ಪಾಳೇಕರ್ ಕೃಷಿಯನ್ನು ಅಳವಡಿಸ್ಕೊಂಡಿರುವಂಥ ಯಾರಾದರೂ ರೈತರು ಸಿಗ್ತಾರೆ ನಿಮಗೆ. ಕಾರಣ ಎಲ್ಲ ಕಡೆಯೂ ಈಗ ಆಲ್ಮೋಸ್ಟ್ ರೈತರುಗಳು ಅಳವಡಿಸ್ಕೊಳ್ತಾ ಇದ್ದಾರೆ. ಅಂಥ ರೈತರು ಕೃಷಿ ಭೂಮಿಗಳಿಗೆ ನೀವು ಹೋಗಿ ಒಂದು ಸ್ವಲ್ಪ ಅಲ್ಲಿನ ವಿಸಿಟ್ ಮಾಡಿ, ಅವರು ಏನೇನು
ಪಾಲನೆ ಮಾಡಿದ್ದಾರೆ, ಮತ್ತು ಅವರು ಯಾವ ರೀತಿ ಸಕ್ಸಸ್ ಮಾಡ್ತಾ ಇದ್ದಾರೆ ಕೃಷಿನ, ಎಷ್ಟು ತಿಂಗಳಿಗೆ ಜೀವಾಮೃತ ಎಷ್ಟು ಕೊಡ್ತಾ ಇದ್ದಾರೆ, ಮತ್ತು ಕೊಡಬೇಕಾದ್ರೆ ಏನೆಲ್ಲ ಕ್ರಮಗಳನ್ನ ಮಾಡ್ಕೊಬರ್ತಾ ಇದ್ದಾರೆ ಅನ್ನೋದನ್ನ ಈ ಬುಕ್ಕಲ್ಲಿ ಬರ್ದಿರೋದಂತೆ ಅವರು ಪಾಲಿಸ್ತಾ ಇದಾರ. ಮತ್ತು ಇವೆಲ್ಲ ಡೌಟ್ಗಳು ನಿಮಗೆ ಕ್ಲಿಯರ್ ಆಗುತ್ತೆ. ಯಾಕಂದರೆ ಖಂಡಿತ ಒಂದು ಸಲ ಓದ ತಕ್ಷಣ ಅರ್ಥ ಆಗಲ್ಲ ಇದು. ಸೊ ಸಾಮಾನ್ಯವಾಗಿ ಓದಿ ಪ್ರಾಕ್ಟಿಕಲಾಗಿ ನೀವು ನೋಡಬೇಕು. ಕೆಲವು ಜಮೀನುಗಳಿಗೆ ಹೋಗಿ ಪ್ರಾಕ್ಟಿಕಲಾಗಿ ನೋಡಿದಾಗಿನಿಂದ ಅವರು ಸೈಕಲ್ ಹೊಡೆದಿರ್ತಾರೆ ತುಂಬ ವರ್ಷ. ಈಗ ನಾನು ಕೂಡ 5 ವರ್ಷದಿಂದ ಈ ಕೃಷಿನ ಅಳವಡಿಸ್ಕೊಂಡಿದ್ದೀನಿ. ತುಂಬ ಪ್ರಾರಂಭಿಕವಾಗಿ ತುಂಬ ಕಷ್ಟಗಳು ಅನುಭವಿಸಿದ್ದೀನಿ. ಸೊ ಅದನ್ನೆಲ್ಲ ಮೆಟ್ಟು ಇವತ್ತು ನನ್ನ ತೋಟ ಅದ್ಭುತವಾಗಿ ನೋಡ್ತಾ ಇರ್ಬೋದು. ಅದೇ ನಮ್ಮ ತೋಟ ಅದ್ಭುತವಾಗಿ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳೇ ರಾಸಾಯನಿಕಗಳಾಗಲಿ ತರದಾನೆ ಇವತ್ತು ಅದ್ಭುತವಾಗಿ ಮಾಡ್ತಾ ಇದ್ದೀನಿ. ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನ ನಾನು ಮಾಡ್ತೀನಿ, ಮತ್ತು ಹೆಚ್ಚು ಈ ನಾಟಿ ಹಸುಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.